ಬಸವಣ್ಣ ಅಂದಿದ ತಕ್ಷಣ ನನಗೆ ನನ್ನ ಮಾವ ನೆನಪಾಗ್ತಾರೆ. ಇದೇನಪ್ಪ ಇವಳು ಬಸವಣ್ಣನ ಹೆಸರು ಹೇಳಿ ಮಾವ ಅಂತಿದ್ದಾಳೆ ಅಂದ್ಕೊಂಡ್ರಾ? ಹೌದು, ನನ್ನ ಮಾವ ಒಂದು ರೀತಿಲಿ ಬಸವಣ್ಣನನ್ನೇ ಫಾಲೋ ಮಾಡ್ತಿದ್ರು ಅಂತ ಅನಿಸುತ್ತೆ. ಹೆಂಗಪ್ಪ ಅಂದರೆ, ಬಸವಣ್ಣನೂ ಮನೆ ಬಿಟ್ಟು ಹೋಗಿ ಸಾಧನೆ ಮಾಡಿದರು. ನನ್ನ ಮಾವನು ನನ್ನ ಅಜ್ಜಿ ಫ್ಯಾಮಿಲಿನ ಬಿಟ್ಟು ಹೊರಗಡೆ ಬಂದು ದೊಡ್ಡ ಮನೆ ಕಟ್ಟಿ 2 ಹೆಣ್ಮಕ್ಳಿದ್ರ, ಆ ಹೆಣ್ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸಿ, ಇವರು ಹೆಣ್ಮಕ್ಳು ಹಾಗೆ ಹೀಗೆ ಆ ಥರದ್ದೆಲ್ಲ ಏನೂ ಇಲ್ಲ, ಎಷ್ಟು ಚೆಂದ ನೋಡ್ಕೊತಾ ಇದ್ರು ಗೊತ್ತಾ. ಆಮೇಲೆ ಅವರೂರಲ್ಲಿ ಹಬ್ಬಕ್ಕೆ ನಮ್ಮಮ್ಮ ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಬಸವ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಏನು ಅಂದರೆ, ದೊಡ್ಡಬರವ ಟೆಂಪಲಲ್ಲಿ ಬಸವ ಇರ್ತಿತ್ತು. ಆ ಬಸವ ನಮ್ಮನ್ನು ಕೆಳಗಡೆ ಮಲಗಿಸಿ ನಮ್ಮನ್ನ ದಾಟಿಸೋರು. ಎಷ್ಟು ಭಯ ಆಗ್ತಿತ್ತು ಅಂದರೆ, ಎಲ್ಲಿ ನಮ್ಮ ಮೇಲೆ ಕಾಲೆತ್ತಾಕ್ಬಿಡುತ್ತೋ ತುಳಿದ್ಬಿಡುತ್ತೋ ಅಂತ ಭಯ ಆಗ್ತಿತ್ತು. ಆದರೂ ಕೂಡ ಅದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನೀವೇನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಅದು ದಾಟಲ್ಲ, ಹಾಗೆ ವಾಪಸ್ ಹಿಂದೆ ನಿಂತ್ಕೊಂಡ್ಬಿಡುತ್ತೆ. ನಾವೇನು ತಪ್ಪು ಮಾಡಿಲ್ಲ ಅಂದರೆ ನಮ್ಮನ್ನ ದಾಟಿ ಮುಂದೆ ಹೋಗುತ್ತೆ. ಸೊ ನಮಗೆ ಗೊತ್ತಿರೋ ಬಸವ ಇಷ್ಟೇ ಆಗಿತ್ತು. ಇವಾಗ ಬಸವಣ್ಣನ ಬಗ್ಗೆನೂ ಒಂದಷ್ಟು ತಿಳ್ಕೊಂಡಂಗೆ ಆಯಿತು. ಇಷ್ಟೇ ಅಲ್ಲ, ನನ್ನ ಮಾವನ ಹೆಸರು ಕೂಡ ಬಸವಣ್ಣ ಅಂತ. ಸೊ ಅದಕ್ಕೆ ನಮಗೆ ಬಸವ ಜಯಂತಿ ಅಂದಾಗಲೆಲ್ಲ ನನ್ನ ಮಾವ, ಆಮೇಲೆ ಬಸವ ಅಂದರೆ ಏನು ಅಂತ ನಿಮಗೆ ಹೇಳಲೇ ಇಲ್ಲ ನಾನು. ಅದೇ ನಮ್ಮನ್ನು ದಾಟ್ಕೊಂಡು ಹೋಗುತ್ತೆ ಅಂತ ಹೇಳಿದಲ್ಲ, ಅದು ಹಸು. ಬಸವಣ್ಣ ಅಂದರೆ ಏನೇನು ಹೇಳ್ಕೊಡ್ತಾರೆ? ಸುಳ್ಳು ಹೇಳಬೇಡಿ, ತಪ್ಪು ಮಾಡಬೇಡಿ, ಕೋಪ ಮಾಡ್ಕೋಬೇಡಿ ಅಂತೆಲ್ಲ ಹೇಳ್ತಾರಲ್ಲ. ಸೊ ನನ್ನ ಮಾವನು ಟೀಚರ್, ಹಾಗಾಗಿ ಸೇಮ್ ಅದನ್ನೇ ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಿರ್ತಾರೆ, ಅವರು ಕೂಡ ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಆ ಹೆಸರು ಕೇಳಿದ್ರೇ ರೆಸ್ಪೆಕ್ಟ್ ತಾನಾಗೆ ಬಂದ್ಬಿಡುತ್ತೆ. ಹೇಗೆ ಅಂದರೆ, ನನ್ನ ಮಾವ ನೀನು ಹೀಗೆ ಮಾಡಬೇಕು ಅಂತ ನಮಗೇನಾದರೂ ಆರ್ಡರ್ ಮಾಡಿದಿದ್ರೆ ನಿಜವಾಗ್ಲೂ ನಾನು ನಿಮ್ಮ ಹತ್ರ ಇವತ್ತು ಮಾತಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಂತ ಒಂದೇ ಒಂದು ಮಾತು ಅವರು ನೀವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂದರೆ ನಮಗೆ ಎಷ್ಟು ಭಯ ಆಗ್ತಿತ್ತು ಅಂದರೆ, ಯಾರೋ ಬಸವಣ್ಣನ ಕಥೆಯಲ್ಲಿ ಒಬ್ಬರು ಇದ್ದಾರೆ, ಮೇ ಬಿ ಅಳಯ್ಯ ಅಂತ ಇರಬೇಕು ಅವ್ರ ಹೆಸರು. ಅವ್ರಿಗೆ ಶರಣಾರ್ಥಿ ಅಂತ 2 ಸಲ ಬಸವಣ್ಣ ಹೇಳಿದ ತಕ್ಷಣ ನೋಡಿ, ಆಗಿನ ಕಾಲದಲ್ಲೂ ಕೂಡ ಶರಣರೆಲ್ಲ ವೇಶ್ಯರ ಮನೆಗೆ ಹೋಗ್ತಿದ್ರಂತೆ. ಸೊ ಅಂಥ ವೇಶ್ಯರನ್ನು ಕೂಡ ಕೆಲವು ಶರಣರು, ಎಲ್ಲರೂ ಅಲ್ಲ, ತಪ್ಪಾಗಿ ತಿಳ್ಕೊಬೇಡಿ, ಅಂಥ ವೇಶ್ಯರನ್ನು ಕೂಡ ಶಿವಶರಣರನ್ನಾಗಿ ಮಾಡಿದಂಥ ನಮ್ಮ ಬಸವಣ್ಣ. ಹಾಗಂತ ಹೇಳ್ತಾರೆ. ಕರ್ಮವ ಕಳದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಹೀಗೆ ಬಸವಣ್ಣ ತಾವು ಬಂದಿದ್ದಂಥ ಎಲ್ಲ ಕಾರ್ಯಗಳನ್ನು ಮುಗಿಸಿ ಲಿಂಗೈಕ್ಯರಾದರು. ಅದೇ ಥರನೇ ನನ್ನ ಮಾವನು ಕೂಡ ಏನೇನು ಕರ್ತವ್ಯ ಇದೆ ಅವ್ರ ಫ್ಯಾಮಿಲಿಗೆಲ್ಲ ಮಾಡಿಬಿಟ್ಟು ಬೇಗನೆ ಹೋಗ್ಬಿಟ್ರು. ಸೊ ಇಂಥವರು ಒಂದೊಂದು ಮನೆಯಲ್ಲೂ ಒಂದೊಂದು ಗಂಡು ಮಕ್ಕಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇಷ್ಟೇ ಅಲ್ಲ, ಅಕ್ಕ ಮಹಾದೇವಿ ಕೂಡ ಬಸವಣ್ಣನನ್ನು ನೋಡೋದಕ್ಕೆ ಅನುಭವ ಮಂಟಪಕ್ಕೆ ಹುಡ್ಕೊಂಡು ಬಂದಿದ್ರು. ಈ ಅಕ್ಕ ಮಹಾದೇವಿ ನೋಡೋಕ್ಕೆ ಹೇಗಿರ್ತಾರೆ ಗೊತ್ತಾ? ನೋಡಿ, ಹೀಗೆ ಅಕ್ಕ ಮಹಾದೇವಿ ತನ್ನ ಸೌಂದರ್ಯವನ್ನು ಅವಳ ಕೇಶರಾಶಿಯಿಂದ ಮರೆಮಾಚ್ಕೊಂಡಿರ್ತಾ ಇದ್ಲು, ಬಟ್ಟೆ ಬದಲಾಗಿ ಅಂತ ಹೇಳ್ತಾರೆ. ನೋಡಿ, ನಮಗೆ ಶಿವನನ್ನು ಕೊಟ್ಟು ಹೋದಂಥ ಬಸವಣ್ಣ ಯಾರು ಅಂತ ಅಷ್ಟೊಂದು ಗೊತ್ತೇ ಇರಲ್ಲ. ಆದರೆ ಶಿವನ ಜಪ ಯಾವಾಗಲೂ ಮಾಡ್ತಾ ಇರ್ತೀವಿ, ಎಲ್ಲರ ಮನೆಯಲ್ಲೂ ಶಿವನ ಫೋಟೋ ಇರುತ್ತೆ, ಶಿವನ ಪೂಜೆ ಮಾಡ್ತಿರ್ತೀವಿ. ಆದರೆ ಬಸವಣ್ಣ ಯಾರು ಅಂತ ಗೊತ್ತಾಗೋದಕ್ಕೆ ತುಂಬಾ ಟೈಮ್ ತಗೊಳ್ತೀವಿ. ಬಟ್ ಶಿವನನ್ನು ನಮಗೆ ಪರಿಚಯ ಮಾಡಿದವನೇ ಬಸವಣ್ಣ ಅಂತ ಹೇಳ್ತಾರೆ. ಬಸವಣ್ಣನನ್ನು ನೋಡೋದಕ್ಕೆ ಅಕ್ಕ ಮಹಾದೇವಿ ಬಂದಾಗ ಅಲ್ಲಮ ಪ್ರಭು ಅವರು ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿ ಪರೀಕ್ಷೆಯಲ್ಲಿ ಗೆದ್ದು ಬಸವಣ್ಣನ ನೋಡಿ ಹೋಗ್ತಾಳೆ. ಬಸವಣ್ಣನಿಗೆ ಹೆಂಡತಿರು ಕೂಡ 2 ಇದ್ರಂತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನನ್ನ ಮಾವನಿಗೂ ಕೂಡ 2 ಹೆಂಡತಿರು ಇದ್ರು ಅಂತ ಹೇಳ್ತಾ ಇದ್ರು, ಕೇಳಿಸ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ನಿಮಗೆ ಇನ್ನೊಂದು ವಿಷಯ ಹೇಳೋದು ಮತ್ತೆ,
ನನ್ನ ಅತ್ತೆ ಅಡುಗೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವತ್ತಿಗೂ ಕೂಡ ನಾನು ಅವ್ರ ಮನೆಗೆ ಹೋದರೆ ಆ ಊಟ ಮಾಡೋದಕ್ಕೋಸ್ಕರನೇ ಹೋಗ್ಬೇಕಂತ ಅನ್ಸುತ್ತೆ. ಆಮೇಲೆ ಬಸವ ಜಯಂತಿ ದಿನ ಹಸುಗೆ ಪೂಜೆ ಮಾಡಬೇಕು ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ನಮಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇಲ್ಲದೇ ನಮ್ಮ ಮನೇಲಿ ನಾವು ಯಾವಾಗಲೂ ಹಸುಗೆ ನೀರು ಕುಡಿಸೋದು, ಹುಲ್ಲು ಹಾಕೋದು, ಅದು ಸಗಣಿ ಬಾಚೋದು ಅದೆಲ್ಲ ನನಗೆ ತುಂಬ ಮನಸ್ಸಿಂದ ಇಷ್ಟಪಟ್ಟು ಮಾಡಿರೋಂಥ ಕೆಲಸ ಇಷ್ಟು ದಿನ. ಸೊ ಅದಕ್ಕೆ ಇವತ್ತು ನನ್ನ ದೇವರು ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳ್ಬೋದು.